ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ. ಇಫ್ ಟೂ ಈಕ್ವಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್ intersect within the circle, prove that segments of one chord are equal to corresponding segments of other chord ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಒಂದು ಸರ್ಕಲ್ ಇದೆ, ಇನ್ನು ಟೂ ಈಕ್ವಲ್ ಕಾರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಬರ್ದಿದ್ದೀನಿ ಇಲ್ಲಿ ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಅಂತ. ಈಗ ಅವ್ರು ಏನ್ ಹೇಳಿದ್ದಾರೆ, ಇಂಟರ್ಸೆಕ್ಟ್ ಆಗಿದೆ ಅಂತ. ಸೊ ಇಂಟರ್ಸೆಕ್ಟ್ ಆಗಿದೆ ಇಲ್ಲಿ ಪಿ ಅಂತ ನೇಮ್ ಮಾಡಿದ್ದೀನಿ. ಈಗ ಅವ್ರು ಏನ್ ಹೇಳಿದ್ರೆ, ಪ್ರೂವ್ ದಟ್ ಸೆಗ್ಮೆಂಟ್ಸ್ ಆಫ್ ಒನ್ ಕಾರ್ಡ್ ಈಸ್ ಈಕ್ವಲ್ ಟು ಕರೆಸ್ಪಾಂಡಿಂಗ್ ಸೆಗ್ಮೆಂಟ್ಸ್ ಆಫ್ ಅದರ್ ಕಾರ್ಡ್. ಅಂದ್ರೆ ಸೆಗ್ಮೆಂಟ್ಸ್ ಅಂದ್ರೆ ನೋಡಿ, ಈ ಸಿ ಡಿ ಇದೆ ಅಲ್ವಾ, ಇದೊಂದು ಸೆಗ್ಮೆಂಟ್. ಅಂದ್ರೆ ಇಲ್ಲಿ ನಾವ್ ಏನ್ ಪ್ರೂವ್ ಮಾಡ್ಬೇಕು ಅಂತಂದ್ರೆ, ಈ ಕಾರ್ಡ್ ಸೆಗ್ಮೆಂಟ್ ಈಕ್ವಲ್ ಅಂತ. ಅಂದ್ರೆ ನೋಡಿ, ಈ ಪಿ ಸಿ ಇಸ್ ಈಕ್ವಲ್ಸ್ ಟು ಪಿ ಬಿ ಅಂತ ಪ್ರೂವ್ ಮಾಡ್ಬೇಕು ಒಂದು ಇದು. ಇನ್ನ ಸ್ಮಾಲ್ ಒನ್ ಎ ಪಿ ಇಸ್ ಈಕ್ವಲ್ಸ್ ಟು ಡಿ ಪಿ ಅಂತ ಪ್ರೂವ್ ಮಾಡ್ಬೇಕು. ಸೊ ಅದನ್ನೇ ಬರೆಯೋಣ. ಟು ಪ್ರೂವ್ ಅಂತ ಬರೆಯೋಣ. ಟು ಪ್ರೂವ್ ನಲ್ಲಿ ಪಿ ಸಿ ಇಸ್ ಈಕ್ವಲ್ಸ್ ಟು ಪಿ ಬಿ ಒಂದು, ಇನ್ನೊಂದು ಎ ಪಿ ಇಸ್ ಈಕ್ವಲ್ಸ್ ಟು ಡಿ ಪಿ. ಇವೆರಡನ್ನ ಪ್ರೂವ್ ಮಾಡ್ಬೇಕು. ಸೊ ಇವೆರಡನ್ನ ಪ್ರೂವ್ ಮಾಡೋದಕ್ಕೆ ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಏನ್ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಅಂತಂದ್ರೆ, ನೋಡಿ ಇಲ್ಲಿ ನಾವು ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡ್ಕೊಳ್ಳೋಣ. ಯಾಕೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಂಡು, ನಮ್ಗೆ ಥಿಯರಮ್ ಇದೆ ಅಲ್ವಾ, ಬೈಸೆಕ್ಟ್ ಆಗುತ್ತೆ ಅಂತ. ಸೊ ನಮ್ಗೆ ಇಲ್ಲಿ ಯೂಸ್ ಆಗುತ್ತೆ ಅಪ್ಲೈ ಮಾಡಿದ್ರೆ ನಮ್ಗೆ ಪ್ರೂವ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋಣ. ನೋಡಿ ಡ್ರಾ ಮಾಡಿದೀನಿ. ಇದಕ್ಕೆ ನೇಮ್ ಮಾಡೋಣ. ಪರ್ಪೆಂಡಿಕ್ಯುಲರ್ ಅಂದ್ರೆ 90 ಡಿಗ್ರಿ ಇರುತ್ತೆ. ಇಲ್ಲಿ ನಾನು ಎಂ ಅಂತ ನೇಮ್ ಮಾಡ್ತೀನಿ, ಇಲ್ಲಿ ಎನ್ ಅಂತ ನೇಮ್ ಮಾಡ್ತೀನಿ. ಓಕೆ, ಈಗ ನೋಡಿ ಇಷ್ಟೇ ಆದ್ರೂ ಆಗಲ್ಲ. ಸೊ ನಾನು ಇದನ್ನ ಜಾಯಿನ್ ಮಾಡ್ಕೋಬೇಕು, ಒಪಿನ ಜಾಯಿನ್ ಮಾಡ್ಕೋಬೇಕು. ಸೊ ಕನ್ಸ್ಟ್ರಕ್ಷನ್ ಬರೆಯೋಣ. ಡ್ರಾ OM perpendicular to AB and ON perpendicular to CD and join OP. ಇದಿಷ್ಟು ನಮ್ಮ ಕನ್ಸ್ಟ್ರಕ್ಷನ್ ಆಯ್ತಾ. ಈಗ ಸೊಲ್ಯೂಷನ್ ಬರೋಣ. ಈಗ ನೋಡಿ, ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಇದೆ ಅಲ್ವಾ, ಇದು ಗಿವನ್ ಇದೆ, ಅವರೇ ಕೊಟ್ಟಿದ್ದಾರೆ ಎರಡು ಕಾರ್ಡ್ಸ್ ಈಕ್ವಲ್ ಅಂತ. ಸೊ ಅದನ್ನ ಬರೆಯೋಣ. ಇನ್ನು ನಾವೇನ್ ಮಾಡಿದ್ವಿ, ಈಗ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ವಿ. ನಮ್ಗೆ ಥಿಯರಮ್ ಏನ್ ಹೇಳುತ್ತೆ, ಪರ್ಪೆಂಡಿಕ್ಯುಲರ್ ಯಾವುದೇ ಕಾರ್ಡ್ ಮೇಲೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಅದು ಈಕ್ವಲ್ ಆಗಿ ಬೈಸೆಕ್ಟ್ ಆಗತ್ತೆ ಅಂತ. ಅಂದ್ರೆ ಏನರ್ಥ, ಎ ಎಂ ಇಸ್ ಈಕ್ವಲ್ಸ್ ಟು ಬಿ ಎಂ ಅಂತ ಅಲ್ವಾ. ಸೊ ಅದನ್ನು ಬರೆಯೋಣ. ಎ ಎಂ ಇಸ್ ಈಕ್ವಲ್ಸ್ ಟು ಬಿ ಎಂ. ಇಲ್ಲಿ ಕೂಡ ಬೈಸೆಕ್ಟ್ ಆಗಿದೆ, ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದೀವಿ ಓ ಎನ್ ಕೂಡ. ಸೊ ಏನಾಗತ್ತೆ, ಇಲ್ಲಿ ಕೂಡ ಸಿ ಎನ್ ಆರ್ ಎನ್ ಸಿ ಅಂತ ಬರೀಬಹುದು. ಡಿ ಎನ್ ಇಸ್ ಈಕ್ವಲ್ಸ್ ಟು ಎನ್ ಸಿ ಅಂತ ಬರೆಯೋಣ. ಇವೆರಡಕ್ಕೂ ರೀಸನ್ ಬೈಸೆಕ್ಟ್ಸ್ ಅಂತ ಬರೆಯೋಣ. ಪರ್ಪೆಂಡಿಕ್ಯುಲರ್ ಫ್ರಮ್ ಸೆಂಟರ್ bisects the chord. ಇದಕ್ಕೆ ಗಿವನ್.
ಅಲ್ವಾ? ಈಗ ನೋಡಿ ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಇದೆ. ಈಗ ಬೈಸೆಕ್ಟ್ ಮಾಡಿದ್ಮೇಲೆ ಒಂದು ಕಾರ್ಡ್ ಅಲ್ಲಿ ಸಪೋಸ್ 6 ಸೆಂಟಿಮೀಟರ್ ಇದೆ ಅಂತ ಇಟ್ಕೊಳ್ಳಿ. ಎರಡೂ 6 ಸೆಂಟಿಮೀಟರ್ ಆಯ್ತು, ಎರಡು ಕಾರ್ಡ್ 6 ಸೆಂಟಿಮೀಟರ್, ಯಾಕೆ ಈಕ್ವಲ್ ಇದಾವೆ. ಈಗ ಬೈಸೆಕ್ಟ್ ಆದ್ರೆ ಇದು 3 ಇರುತ್ತೆ, ಇದು 3 ಇರುತ್ತೆ, ಅಂದ್ರೆ ಎ ಎಂ 3 ಸೆಂಟಿಮೀಟರ್, ಎಂ ಬಿನು 3 ಸೆಂಟಿಮೀಟರ್ ಇರುತ್ತೆ. ಅದೇ ರೀತಿ ಈ ಕಾರ್ಡ್ ಕೂಡ ಇಲ್ಲಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟ್ ಮಾಡಿದೆ, ಸೊ ಇಲ್ಲಿನೂ ಈಕ್ವಲ್ ಆಗಿ ಇರುತ್ತೆ. ಸಿ ಎನ್ ಇಸ್ ಈಕ್ವಲ್ಸ್ ಟು ಡಿ ಎನ್, ಡಿ ಎನ್ ಇಸ್ ಈಕ್ವಲ್ಸ್ ಟು ಎನ್ ಸಿ ಅಂತ ಮಾಡಿದ್ವಲ್ವಾ, ಎಲ್ಲ ಈಕ್ವಲ್ ಇದೆ ಅಂತ ಅರ್ಥ. ಇವು 4 ಈಕ್ವಲ್ ಇದಾವೆ. ಸೊ ಅದನ್ನೇ ಬರೆಯೋಣ. ಎ ಎಂ ಇಸ್ ಈಕ್ವಲ್ಸ್ ಟು ಬಿ ಎಂ ಇಸ್ ಈಕ್ವಲ್ಸ್ ಟು ಡಿ ಎನ್ ಇಸ್ ಈಕ್ವಲ್ಸ್ ಟು ಎನ್ ಸಿ. ಓಕೆ, ಎಲ್ಲವೂ ಈಕ್ವಲ್ ಇದಾವೆ ಅಂತ ಅರ್ಥ. ಸೊ ಇದನ್ನ ನಂಬರ್ 1 ಅಂತ ಇಟ್ಕೊಳ್ಳೋಣ. ಈಗ ನೋಡಿ, ಈಗ ತಗೊಳ್ಳೋಣ ಟ್ರಯಾಂಗಲ್ಸ್. ನಾವು ಓ ಎನ್ ಪಿ ಟ್ರಯಾಂಗಲ್ ಓ ಎಂ ಪಿ ತಗೊಳ್ಳೋಣ. ಈ 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡೋಣ. ಇನ್ ಟ್ರಯಾಂಗಲ್ ಓ ಎನ್ ಪಿ ಅಂಡ್ ಟ್ರಯಾಂಗಲ್ ಓ ಎಂ ಪಿ ಏನೇನು ಈಕ್ವಲ್ ಇದಾವೆ ಬರೆಯೋಣ. ಈಗ ನೋಡಿ, ಆಂಗಲ್ ಎನ್ ಇಸ್ ಈಕ್ವಲ್ಸ್ ಟು ಆಂಗಲ್ ಎಂ, ರೈಟ್ ಆಂಗಲ್ ಇದೆ, ಪರ್ಪೆಂಡಿಕ್ಯುಲರ್ ಇದೆ ಅಲ್ವಾ. ಸೊ ಅದನ್ನೇ ಬರೆಯೋಣ. ಆಂಗಲ್ ಎನ್ ಇಸ್ ಈಕ್ವಲ್ಸ್ ಟು ಆಂಗಲ್ ಎಂ ಈಚ್ 90 ಡಿಗ್ರಿ ರೀಸನ್. ಆಯ್ತಾ? ಈಗ ಒ ಪಿ ಇಸ್ ಕಾಮನ್ ಇದೆ, ಸೊ ಒ ಪಿ ಇಸ್ ಈಕ್ವಲ್ಸ್ ಟು ಒ ಪಿ. ಒ ಪಿ ಈಸ್ ಕಾಮನ್. ಇನ್ನು ಇನ್ನೊಂದು ಸೈಡ್ ಬೇಕು, ಯಾವುದು? ಓ ಎನ್ ಇಸ್ ಈಕ್ವಲ್ಸ್ ಟು ಓ ಎಂ ಆಗತ್ತಲ್ವಾ. ಯಾಕೆ ನೋಡಿ, ಯಾವುದೇ ಥಿಯರಮ್ ಅಲ್ಲಿ ಇದೆ ಅಲ್ವಾ, ಈಕ್ವಲ್ ಕಾರ್ಡ್ಸ್ ಆರ್ ಈಕ್ವಿ ಡಿಸ್ಟೆಂಟ್ ಫ್ರಮ್ ದ ಸೆಂಟರ್ ಅಂತ. ಈಕ್ವಲ್ ಕಾರ್ಡ್ಸ್ ಇದ್ರೆ ಇಲ್ಲಿಂದ ಸೆಂಟರ್ ಇಂದ ಈಕ್ವಿ ಡಿಸ್ಟೆಂಟ್ ಆಗಿರ್ತವೆ. ಸೊ ಅದನ್ನೇ ಬರೆಯೋಣ. ಓ ಎನ್ ಇಸ್ ಈಕ್ವಲ್ಸ್ ಟು ಓ ಎಂ. ರೀಸನ್ ಈಕ್ವಲ್ ಕಾರ್ಡ್ಸ್ ಆರ್ equidistant from center. ಅಲ್ವಾ? ಈಗ ನೋಡಿ, ಇಲ್ಲಿ ರೈಟ್ ಆಂಗಲ್ ಮ್ಯಾಚ್ ಆಯ್ತು, ಇಲ್ಲಿ ಹೈಪೋಟೆನ್ಯೂಸ್ ಮ್ಯಾಚ್ ಆಯ್ತು ಒ ಪಿ ಅಂತಂದ್ರೆ, ಇಲ್ಲಿ ಸೈಡ್ ಮ್ಯಾಚ್ ಆಯ್ತು. ಅಂದ್ರೆ ಆರ್ ಎಚ್ ಎಸ್ ಅಂಡರ್ ಆರ್ ಎಚ್ ಎಸ್ ಕ್ರೈಟೇರಿಯಾ 2 triangles are said to be congruent. Therefore, triangle ONP is congruent to triangle OMP under RHS rule. ಆಯ್ತಲ್ವಾ? ಎರಡೂನು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ವಿ. ಈಗ ನಾವು ಹೇಳ್ಬೋದಲ್ವಾ ಎನ್ ಪಿ ಇಸ್ ಈಕ್ವಲ್ಸ್ ಟು ಎಂ ಪಿ ಅಂತ. ಯಾಕೆ? ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಸೊ ಅದನ್ನೇ ಬರೆಯೋಣ. Therefore, NP is equals to MP. Reason CP CT. ಈಗ ನೋಡಿ, NC is equals to BM ಇದೆ ಅಲ್ವಾ, ನಾವು ಇಲ್ಲೇ ಪ್ರೂವ್ ಮಾಡಿದೀವಿ ನೋಡಿ. NC is equals to BM ಅಂತ, ಆಲ್ 4 ಈಕ್ವಲ್ ಅಂತ ಪ್ರೂವ್ ಮಾಡಿದ್ವಲ್ವಾ. ಸೊ ಅದನ್ನೇ ಬರೆಯೋಣ. ಏನು? NC equal to BM. Proved already ಅಲ್ವಾ. ಫ್ರಮ್ 1 ಅಂತ ಬರೆಯೋಣ, ಇಲ್ಲಾಂದ್ರೆ ಪ್ರೂವ್ಡ್ ಆಲ್ರೆಡಿ ಅಂತ ಬರೆಯೋಣ. ಓಕೆ, ನೋಡಿ, ಇದು ಎನ್ ಸಿ ಪ್ಲಸ್ ಎನ್ ಪಿ ಮಾಡ್ತೀನಿ, ಬಿ ಎಂ ಪ್ಲಸ್ ಎಂ ಪಿ ಮಾಡ್ತೀನಿ. ಯಾಕೆ? ಇವೆರಡು ಈಕ್ವಲ್ ಇದಾವಲ್ವಾ. ಸೊ ಇವೆರಡೂ ಈಕ್ವಲ್ ಇದಾವೆ. ಸೊ ಆಡ್ ಮಾಡಿದ್ರೆ ಏನು ಮಿಸ್ಟೇಕ್ ಇರಲ್ಲ. ಸೊ ಎನ್ ಸಿ ಪ್ಲಸ್ ಎನ್ ಪಿ is equals to BM plus MP. ಓಕೆ, ಈಗ ಯಾಕೆ ಈ ರೀತಿ ಆಡ್ ಮಾಡಿದ್ವಿ ಅಂದ್ರೆ ನೋಡಿ, ಎನ್ ಸಿ ಪ್ಲಸ್ ಎನ್ ಪಿ ಏನಾಗತ್ತೆ ನಮ್ಗೆ? ಪಿ ಸಿ ಆಯ್ತಲ್ವಾ. ಸೊ ಅದಕ್ಕೆ ನಾವು ಆಡ್ ಮಾಡಿದ್ವಿ. ನೋಡಿ, ನೋಡಿ, ಎನ್ ಸಿ ಪ್ಲಸ್ ಎನ್ ಪಿ ಏನಾಯ್ತು? ಪಿ ಸಿ ಆಯ್ತು. ಸೊ ಪಿ ಸಿ
ಇಸ್ ಈಕ್ವಲ್ಸ್ ಟು ಈಗ ಬಿ ಎಂ ಪ್ಲಸ್ ಎಂ ಪಿ ಏನಾಯ್ತು ಪಿ ಬಿ ಆಯ್ತು. ಸೊ ಪಿ ಬಿ ಆಯ್ತಲ್ವಾ. ಯಾಕೆ ಇಲ್ಲಿ ನೋಡಿ ಕನ್ಫ್ಯೂಸ್ ಆಗ್ಬೇಡಿ, ಎನ್ ಸಿ ಇಸ್ ಈಕ್ವಲ್ಸ್ ಟು ಎಂ ಬಿ ಎಂ ಇದೆ, ಇಲ್ಲಿ ಎಂ ಪಿ ಎನ್ ಪಿ ಇಸ್ ಈಕ್ವಲ್ಸ್ ಟು ಎಂ ಪಿ ಇದೆ. ಸೊ ಈಕ್ವಲ್ ಈಕ್ವಲ್ ಇರೋದನ್ನೇ ಆಡ್ ಮಾಡಿದ್ದೀನಿ. ಸೊ ಏನು ಮಿಸ್ಟೇಕ್ ಆಗಲ್ಲ. ಎರಡನ್ನ ಯಾಕೆ ಆಡ್ ಮಾಡಿದ್ವಿ ಅಂದ್ರೆ ನಮ್ಗೆ ಇಲ್ಲಿ ಪಿ ಸಿ ಇಸ್ ಈಕ್ವಲ್ಸ್ ಟು ಪಿ ಬಿ ಬೇಕಾಗಿತ್ತು, ಅದಕ್ಕೆ ಪ್ರೂವ್ ಮಾಡಿದ್ವಿ. ಇದು ನಮ್ದು ಟು ಪ್ರೂವ್ ಅನ್ನೋದ್ರಲ್ಲಿ ಒಂದ್ ಕ್ವಶನ್ ಆಯ್ತು ಅಲ್ವಾ. ಇದು ದಿಸ್ ಇಸ್ ಆನ್ಸರ್ ಫಾರ್ ಫಸ್ಟ್ ಕ್ವಶನ್. ಈಗ ಅದೇ ರೀತಿ ಇನ್ನೊಂದು ಮಾಡೋಣ. ಎ ಪಿ ಇಸ್ ಈಕ್ವಲ್ಸ್ ಟು ಡಿ ಪಿ ಮಾಡ್ಬೇಕಲ್ವಾ. ನೋಡಿ ಈಗ ಎ ಎಂ ಇಸ್ ಈಕ್ವಲ್ಸ್ ಟು ಡಿ ಎನ್ ಆಗತ್ತಲ್ವಾ. ನೋಡಿ ಎ ಎಂ ಇಸ್ ಈಕ್ವಲ್ಸ್ ಟು ಡಿ ಎನ್. ನೋಡಿ ಇಲ್ಲಿ ಇದೆ ಅಲ್ವಾ, ಎ ಎಂ ಇಸ್ ಈಕ್ವಲ್ಸ್ ಟು ಡಿ ಎನ್ ಅಂತ ಅದನ್ನೇ ಬರ್ದಿದ್ದೀನಿ. ಈಗ ನಾನು ಏನ್ ಮಾಡ್ತೀನಿ, ಎ ಎಂ ಮೈನಸ್ ಪಿ ಎಂ ಮಾಡ್ತೀನಿ. ಎ ಎಂ ಮೈನಸ್ ಪಿ ಎಂ ಮಾಡ್ತೀನಿ. ಯಾಕೆ ನಮಗೆ ಎ ಪಿ ಒಂದೇ ಬರುತ್ತೆ. ಸೊ ಎ ಎಂ ಮೈನಸ್ ಪಿ ಎಂ ಇಸ್ ಈಕ್ವಲ್ಸ್ ಟು ಡಿ ಎನ್. ಈ ಡಿ ಎನ್ ಇದೆ ಅಲ್ಲ, ಇದರಲ್ಲಿ ಪಿ ಎನ್ ಮೈನಸ್ ಮಾಡ್ತೀನಿ. ಯಾಕೆ ನಮ್ಗೆ ಡಿ ಪಿ ಒಂದೇ ಸಿಗತ್ತೆ. ಈಗ ನೋಡಿ ಎ ಎಂ ಮೈನಸ್ ಪಿ ಎಂ ಮಾಡಿದ್ರೆ ಏನ್ ಸಿಕ್ತು ನಮ್ಗೆ, ಎ ಪಿ ಸಿಕ್ತು. ಡಿ ಎನ್ ಮೈನಸ್ ಪಿ ಎನ್ ಮಾಡಿದ್ರೆ, ಡಿ ಎನ್ ಮೈನಸ್ ಪಿ ಎನ್ ಮಾಡಿದ್ರೆ ಏನ್ ಸಿಕ್ತು ನಮ್ಗೆ, ಡಿ ಪಿ ಸಿಕ್ತು. ಇದನ್ನೇ ಅಲ್ವಾ ಅವ್ರು ಕೇಳಿದ್ದು, ಎ ಪಿ ಇಸ್ ಈಕ್ವಲ್ಸ್ ಟು ಡಿ ಪಿ ಅಂತ. ಸೊ ಅದನ್ನೇ ಪ್ರೂವ್ ಮಾಡಿದ್ವಿ. ಇವೆರಡು ಈಕ್ವಲ್ ಇದ್ವಲ್ವಾ, ಪಿ ಎಂ ಇಸ್ ಈಕ್ವಲ್ಸ್ ಟು ಪಿ ಎನ್ ಇತ್ತು. ಸೊ ಇಲ್ಲಿ ನೋಡಿ ಎನ್ ಪಿ ಇಸ್ ಈಕ್ವಲ್ಸ್ ಟು ಎಂ ಪಿ ಅಂತ ಬರ್ಕೊಂಡಿದ್ದೀನಿ. ಎನ್ ಪಿ ಅಂದ್ರೂ ಒಂದೇ, ಪಿ ಎನ್ ಅಂದ್ರೂ ಒಂದೇ. ಇದನ್ನು ಅಷ್ಟೇ, ಪಿ ಎಂ ಅಂದ್ರೂ ಒಂದೇ, ಎಂ ಪಿ ಅಂದ್ರೂ ಒಂದೇ. ಸೊ ಅದನ್ನೇ ಬರ್ಕೊಂಡಿದ್ದೀನಿ. ಸೊ ಎ ಪಿ ಇಸ್ ಈಕ್ವಲ್ಸ್ ಟು ಡಿ ಪಿ ಆಯ್ತು. ಅಂದ್ರೆ ಇಲ್ಲಿ ಈ ಕಾರ್ಡ್ ಅಲ್ಲಿ ಬಿಗ್ಗೆಸ್ಟ್ ಸೆಗ್ಮೆಂಟ್ ಸಿ ಪಿ ಆರ್ ಪಿ ಸಿ ಇಸ್ ಈಕ್ವಲ್ಸ್ ಟು ಪಿ ಬಿ ಆಯ್ತು. ಸ್ಮಾಲರ್ ಸೆಗ್ಮೆಂಟ್ ಎ ಪಿ ಇಸ್ ಈಕ್ವಲ್ಸ್ ಟು ಡಿ ಪಿ ಆಯ್ತು. ಅದನ್ನೇ ನಾವು ಪ್ರೂವ್ ಮಾಡಿ. ಓಕೆ, ಈಗ ನೆಕ್ಸ್ಟ್ ಒನ್.